ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಘ ಮಾಸದಲ್ಲಿ ಗ್ರಹಣ ಆಗ್ತಾ ಇದೆ. ಈ ಮಾಘ ಮಾಸದಲ್ಲಿ ಗ್ರಹಣ ಆಗ್ತಕ್ಕಂಥ ಫಲ ಏನಪ್ಪ ಅಂತಂದರೆ ಕಾಶ್ಮೀರದಲ್ಲಿ ಬಾಂಗ್ಲಾದಲ್ಲಿ ವ್ಯತ್ಯಾಸ ಆಗ್ತದೆ. ಕಾಶ್ಮೀರ ಮತ್ತು ಬಾಂಗ್ಲಾದ ಕಡೆ ಅವರು ಗಮನವನ್ನು ಕೊಡಬೇಕು ಸ್ಪೆಷಲ್ಲಾಗಿ. ಆನಂತರ ಹೆಚ್ಚಾದ ಮಳೆ ಬೀಳುತ್ತೆ. ಯಾರಿಗೆ ತಾಪತ್ರೆ ಆಗುತ್ತೆ ಅಂದರೆ ವಸಿಷ್ಠ ಗೋತ್ರ ಅಂತ ಕರಿತೀವಿ. ಗೋತ್ರ ಅಂತ ಕರಿತೀರಿ ಎಲ್ರಿಗೂ. ಯಾರು ವಸಿಷ್ಠ ಗೋತ್ರದಲ್ಲಿರ್ತಾರೋ ಅವರಿಗೆ ಈ ಗ್ರಹಣದ ಎಫೆಕ್ಟು ಹೆಚ್ಚಾಗ್ತದೆ ಅಂತ ವರಹಾಮಿಹಿರರ ಬೃಹತ್ ಸಂಹಿತದಲ್ಲಿ ಇರ್ತದೆ. ಆದ್ದರಿಂದ ನೀವೆಲ್ಲ ಗ್ರಹದ ಆಚರಣೆಯನ್ನು ಮಾಡಲ್ಲ ಅಂದರೆ ಅಂತ ಹೇಳಿದ ಕೂಡಲೇ ಮಾಡೋದಂಗಿರ್ಬೇಕು ಅಂತೇನಿಲ್ಲ. ಆಚರಣೆ ಅಂದ್ರೇನು, ಪೂಜೆಗಳನ್ನು ಮಾಡುವಂಥ ನೀವು ಪೂಜೆಗಳನ್ನು ಮಾಡಿಕೊಂಡ್ರೆ ಯಾರು ಮಕರ ಕುಂಭ ರಾಶಿಯವರು ಸ್ಪೆಷಲಾಗಿ ಮಾಡಿಕೊಂಡ್ರೆ ಸಾಕು. ಇನ್ನು ಮಿಕ್ಕಿದ ಎಲ್ಲ 12 ರಾಶಿಯವರು ಪೂಜೆ ಮಾಡಿಕೊಂಡ್ರೆ ತಪ್ಪೇನಿಲ್ಲ, ಅವರವ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಆದರೆ ಮಕರ ಕುಂಭದವರು ಧನಿಷ್ಠಾ ನಕ್ಷತ್ರದವರು ಹೆಚ್ಚು ಮಾಡ್ಕೋಬೇಕಾಗತ್ತೆ ಅಂತ. ಈ ಭೂಮಿಯಿಂದ ಸೂರ್ಯರದ್ದು ಎಷ್ಟು ದೂರ? 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಅದಕ್ಕೋಸ್ಕರನೇ ವಿಜ್ಞಾನಿಗಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಏನಾಗ್ಬೋದು ಅಂತ. ಒಂದಲ್ಲ ಒಂದಿನ ಸೂರ್ಯನೇ ಉತ್ಪತ್ತಿ ಏನಿದೆಯೋ ಆ ಸೂರ್ಯನು ಮರೆಯಾಗ್ತಾನೆ, ಎಲ್ಲವೂ ನಶಿಸಿ ಹೋಗ್ತದೆ ಅಂತ ಅದಕ್ಕೆ ಹೇಳ್ತಾರೆ. ಜಗತ್ತಿಗೆ ಯಾವುದೂ ಒಂದಷ್ಟು ಸಂಶೋಧನೆಗಳಿಗೆ ಉಪಯೋಗ ಆಗಬಹುದು ಅನ್ನೋ ಕಾರಣಕ್ಕೆ ವಿಜ್ಞಾನಿಗಳು ಬಹಳ ಹತ್ತಿರದಿಂದ ಅದನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಅದನ್ನ ಸ್ಟಡಿ ಕೂಡ ಮಾಡ್ತಾರೆ. ಹಾಗಾಗಿ ಕತ್ತಲು ಬೆಳಕಿನ ಆಟ ಅಂತ ಇದನ್ನ ವಿಜ್ಞಾನಿಗಳು ಕೂಡ ಕರೀತಾರೆ ಅಂತ. ಹಾಗಾಗಿ ಏನಾಗಬಹುದು ಅನ್ನೋ ಕುತೂಹಲ ವಿಜ್ಞಾನಿಗಳಿಗೆ ಎಷ್ಟಿರುತ್ತೋ ಜ್ಯೋತಿಷಿಗಳಿಗೂ ಕೂಡ ಇದರ ಎಫೆಕ್ಟ್ ಪ್ರಾಕೃತಿಕವಾಗಿ ಮತ್ತು ಯಾವ ರಾಶಿಯ ಮೇಲೆ ಮತ್ತು ಜನಸಾಮಾನ್ಯರ ಮೇಲೆ ಆಗುವಂತಹ ಪರಿಣಾಮಗಳೇನು ಅದ್ರ ಬಗ್ಗೆ ಕೂಡ ಅವರು ಫೈಂಡ್ ಔಟ್ ಮಾಡಿ ಮಾಹಿತಿ ಕೊಡ್ತಾ ಇದ್ದಾರೆ. ನೇರವಾಗಿ ರಜತ್ ಗುರುಗಳ ಹತ್ರ ಹೋಗ್ಬಿಡ್ತೀನಿ. ರಜತ್ ಗುರುಗಳೇ, ಈ ಬಾರಿಯ ಸೂರ್ಯಗ್ರಹಣ ಇದೆಯಲ್ಲ, ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರೀತಿದ್ದಾರೆ. ಒಂದಷ್ಟು ವಿಶೇಷತೆಗಳು ಈ ಗ್ರಹಣದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬಹುದಾ? ಖಂಡಿತ. ಅಂದರೆ ಈ ಸರಿ ಏನಾಗಿದೆ, ಗ್ರಹಣದಲ್ಲಿ ಕಂಕಣ ಸೂರ್ಯ ಗ್ರಹಣ ಅಂತ ಕೂಡ ನಾವು ಹೇಳ್ತೀವಿ. ಯಾಕಂದರೆ ಸೂರ್ಯ ತುಂಬ ಅದಕ್ಕೂ ಡಿಸ್ಟೆನ್ಸ್ ಚಂದ್ರಕ್ಕೆ ಮಧ್ಯದಲ್ಲಿ ಸ್ವಲ್ಪ ಚಂದ್ರ ಸಂಪೂರ್ಣವಾಗಿ ಸೂರ್ಯನ ಆವರಿಸ್ಕೊಂಡ್ರು ಕೂಡ ಸುತ್ತಲೂ ನಮಗೆ ಒಂದು ಕಂಕಣ ಥರ ಬರುತ್ತೆ. ಅದನ್ನೇ ರೌಂಡ್ ಫೈರ್ ಅಂತ ನಾವು ಹೇಳೋಂಥದ್ದು. ಸಾಮಾನ್ಯವಾಗಿ ಅಂದರೆ ಈ ಒಂದು ಗ್ರಹಣದಲ್ಲಿ ಅಂತ ಅಷ್ಟು ಹೇಳ್ಕೊಳೋ ಥರ ಏನು ಪವರ್ ಇರಲ್ಲ. ಸ್ವಲ್ಪ ಸಾಮಾನ್ಯವಾಗಿ ನಾವು ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಅದರಲ್ಲಿ ಈ ಗ್ರಹಣದಲ್ಲಿ ಸುಮಾರು ನಾನು ಹೇಳೋದಂದರೆ ಸಮುದ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮುದ್ರ ಸ್ನಾನ ಮಾಡೋಂಥದ್ದು ವಿಶೇಷವಾಗಿ ಮಾಡಿ. ಸಮುದ್ರ ಅದರಲ್ಲೂ ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೇಳ್ದಂಗೆ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನಾವು ವಿಶೇಷವಾಗಿ ಮಾಡೋಂಥ, ಅದರಲ್ಲೂ ಉತ್ತರಾಯಣದಲ್ಲಿ ಈ ಸಮಯಗಳಲ್ಲಿ ಪುಣ್ಯ ಪರ್ವಕಾಲಗಳಲ್ಲಿ ಮಾಡೋದ್ರಿಂದ ತುಂಬ ಉತ್ತಮವಾಗಿರುತ್ತೆ ಅಂತ ನಾನು ತಿಳಿಸ್ಕೊಳ್ತೀನಿ. ಆದರೆ ಅಂದರೆ ಗ್ರಹಣಗಳಲ್ಲಿ ನಾವು ನೋಡ್ತೀವಿ ಪೂರ್ಣ ಸೂರ್ಯಗ್ರಹಣ, ಅರ್ಧ ಸೂರ್ಯಗ್ರಹಣ, ಆನಂತರ ಕಂಕಣ ಸೂರ್ಯಗ್ರಹಣ, ಹೈಬ್ರಿಡ್ ಸೂರ್ಯಗ್ರಹಣ ಅಂತ ನಾವು ವಿಧವಾಗಿ ಸಾಮಾನ್ಯವಾಗಿ ನೋಡ್ತೀವಿ. ಈಗ ಆಗ್ತಾ ಇರತಕ್ಕಂಥದ್ದು ಕಂಕಣ ಸೂರ್ಯಗ್ರಹಣ ಅಂತ. ಏನು ನೀವು ಟಿ ವಿಲಿ ತೋರಿಸ್ತಾ ಇದ್ರು ಬೆಂಕಿ ಚೆಂಡು ಅಂತ ಹೇಳಿ. ಯಾವಾಗ ಚಂದ್ರನು ಸೂರ್ಯನ ಕೇಂದ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಹೌದೌದು ಪೂರ್ಣ ಪ್ರಮಾಣದಲ್ಲಿ ಮುಚ್ಚಿದ್ರು ಕೂಡ ಅದಕ್ಕೆ ಅಗ್ನಿಸಂಗ ಅಂತ ನಮ್ಮ ಲ್ಯಾಂಗ್ವೇಜ್ ಹೇಳ್ತೀವಿ ನಾವು. ಅವ್ರೇನು ಇವಾಗ ಕಂಕಣ ಸೂರ್ಯಗ್ರಹಣ, ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಂತ ಅವ್ರು ಕರೀತಾರೋ, ನಾವು ಅದನ್ನ ಅಗ್ನಿಸಂಗ ಅಂತ ಕರಿತೀವಿ. ಅಂದರೆ ಬೆಂಕಿಯ ಚೆಂಡು ಆ ಸೂರ್ಯನನ್ನ ಈ ಚಂದ್ರ ಪೂರ್ತಿ ಮುಚ್ಚಿದ್ರು ಕೂಡ, ಈ ಸೂರ್ಯ ಹೇಗಿರ್ತಾನೆ, ಚಂದ್ರ ಈಗ ಭೂಮಿಗೆ ಮಧ್ಯೆ ಅಡ್ಡ ಬಂದಾಗ ಪೂರ್ತಿ ಕವರ್ ಮಾಡಿದ್ರು ಕೂಡ ಕೇಂದ್ರವನ್ನ ಮೇಲೆ ಒಂದು ಕಡೆ ಒಂದು ಸ್ವಲ್ಪ ಸಣ್ಣ ಜಾಗ ಬಿಟ್ಬಿಡುತ್ತೆ. ಆ ಬಿಟ್ಟಾಗ ಈ ಪೂರ್ತಿ ಬಿಟ್ಟು ಅದಕ್ಕೆ ರಿಂಗ್ ಅಂತ ಕರೀತಾರೆ, ಡೈಮಂಡ್ ರಿಂಗ್ ಅಂತ ಕರೀತಾರೆ ಅದನ್ನ. ಆ ಡೈಮಂಡ್ ರಿಂಗ್ ಆಗದೆ ಪೂರ್ತಿ ಪ್ರಮಾಣದ ಕಂಕಣ ಅಂದ್ರೆ ಕಟ್ಕೊಳ್ಳೋದು ಅಂತ, ಅಂದ್ರೆ ರಿಂಗ್ ಅಂತ ಕರೀತಾರೆ. ಅದಕ್ಕೆ ಅಗ್ನಿ ಸಂಘ, ಅಗ್ನಿ ಅಂದ್ರೆ ಬೆಂಕಿ, ಅದರ ಸಂಘದಲ್ಲಿ ಹೋಗ್ತಕ್ಕಂಥ ನೆರಳಾಗ್ತದೆ, ಅದೊಂದು ರಿಂಗ್ ಆಗ್ತದೆ ಅಂತ. ಇದರ ಫಲ ಏನಪ್ಪ ಅಂತಂದರೆ, ಯಾವಾಗ ಅಗ್ನಿ ಸಂಘ ಆಗ್ತದೋ ಅದರ ಪೂರ್ಣ ಪ್ರಮಾಣ 7 ನಿಮಿಷಗಳ ಕಾಲ ಇರ್ತದೆ ಅಂತ ಕರೀತಾರೆ. ಇಡೀ ಗ್ರಹಣದ ದಿನವನ್ನು, ಅದರಲ್ಲೂ ಕೂಡ ಗ್ರಹಣದ ಏನು ನೀವು ಟೈಮ್ ತೋರಿಸ್ತಾ ಇದ್ದೀರೋ 3 ಗಂಟೆಯಿಂದ ಸಂಜೆ 7 ತನಕ, ಅದಕ್ಕೆ ಸೂತಕ ಕಾಲ ಅಂತ ಕರಿತೀವಿ. ಆ 7 ನಿಮಿಷಗಳ ಮಾತ್ರ ಪುಣ್ಯಕಾಲ ಅಂತ ಕರಿತೀವಿ. ಆ ಪುಣ್ಯಕಾಲದಲ್ಲಿ ನಾವು ಮಾಡ್ತಕ್ಕಂಥ ಪೂಜೆಗಳಾಗಲಿ ಪುರಸ್ಕಾರಗಳೇ ಮಾಡೋದ್ರಿಂದ, ಅಥವಾ ಆಚರಣೆ ನಮ್ಮಲ್ಲಿ ಇಲ್ಲ ಇರ್ಬೋದು, ಭಾರತದಲ್ಲಿ ನಾವು ಪಂಚಾಂಗದಲ್ಲಿ ಬರೆದಿದ್ದೀವಿ, ಭಾರತದಲ್ಲಿ ಆಚರಣೆ ಇಲ್ಲ, ಆದರೆ ಪೂಜೆ ಮಾಡೋದ್ರಿಂದ ಎಲ್ಲವೂ ಕೂಡ ನಮಗೆ ಶುಭ ಆಗ್ತದೆ. ಆದರೆ ಏನಪ್ಪ ಇವತ್ತು ಗ್ರಹಣ ನಮಗೆಲ್ಲರಿಗೂ ಕೂಡ ಭಯ ಬೀಳ್ಬೇಕಾ? ಭಯ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿಜ್ಞಾನಿಗಳು ಹೇಗೆ ಹೇಳಿದೋ, ಜ್ಯೋತಿಷರು ಹಾಗೆ ಹೇಳ್ತಾ ಭಯ ಬೀಳ್ಬೇಡ ಅಂತ. ಆದರೆ ಈ ಪಕ್ಷ ಅಥವಾ ಏನು 6 ತಿಂಗಳ ಕಾಲ ಗ್ರಹಣ ಇರ್ತದೋ ಅಲ್ಲಿ ತನಕ ಪ್ರವಾಸವನ್ನು, ತನ್ನ ಒಂಟಿಯಾಗಿ ಪ್ರವಾಸವನ್ನು ಮಾಡಬೇಡ, ಆರೋಗ್ಯದ ಕಡೆ ಗಮನ ಕೊಡುವಂತ ಅಷ್ಟೇ ಹೇಳ್ತದೆ. ಆರೋಗ್ಯದ ಕಡೆ ಗಮನ ಕೊಡು, ಒಂಟಿಯಾಗಿ 6 ತಿಂಗಳ ಒಳಗಡೆ ಪ್ರವಾಸವನ್ನು ಮಾಡಬೇಡ ಅಂತ ಹೇಳ್ತದೆ. ಅಲ್ಲ ಗುರುಗಳೇ, ನಾನು ಆಗ್ಲೇ ಕೇಳಿದ್ನಲ್ಲ ರಜತ್ ಗುರುಗಳ ಹತ್ರ, ಈಗ ಎಷ್ಟೋ ಕಡೆ ಆಕ್ಸಿಡೆಂಟ್ಗಳು, ಪುಟ್ ಮಕ್ಕಳೆಲ್ಲ ಸತ್ತು ಹೋಗ್ಬಿಟ್ರು, ಮೊನ್ನೆ ಎಲ್ಲ ಅದನ್ನ ನೋಡಕ್ಕಾಗ್ಲಿಲ್ಲ. ಏನಂದ್ರೆ ಈಗ ಕುಜ ಮತ್ತು ಕೇತು ಏನಾಗಿದೆ ಅಂದ್ರೆ, ಈ 1 ತಿಂಗಳಿಂದ ಈ ಕುಜ ಮತ್ತು ಕೇತು ಯಾವಾಗ ಒಂದು ಸಂಧಿ ಬರುತ್ತೆ, ಅದು ನೋಡಿ ಇನ್ನೂ 1.5 ತಿಂಗಳಿಂದ ನಡೀತಾನೆ ಇದೆ. 1 ತಿಂಗಳಿಂದ ನೋಡಿ ಅನಾಹುತಗಳು ಜಾಸ್ತಿ ಆಗಿದೆ. ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ನಾನು ರಾಶಿಯೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟೋ ಅಲ್ಲ, ಮೊನ್ನೆ ಈಗ ನಾವು ಅಕ್ಕಪಕ್ಕದಲ್ಲಿ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ, ಎಲ್ಲರೂ ಕೂಡ ಮಾತಾಡ್ತಾ ಇದ್ರು, ಇವತ್ತಿನ
ದಿನಕ್ಕೆ ಏನಾಗ್ಬಿಟ್ಟಿದೆಯೋ, ಅಮಾವಾಸ್ಯೆ ಬೇರೆ ಹತ್ರ ಇದೆ, ಗ್ರಹಣ ಬೇರೆ ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ನಾವು ಅವಘಡಗಳ ಬಗ್ಗೆ ಕೇಳ್ತಾ ಇದೀವಿ. ಪುಟ್ಟ ಮಕ್ಕಳೆಲ್ಲ ಸತ್ತೋದ್ರಂತೆ, ಆಕ್ಸಿಡೆಂಟ್ ಆಯ್ತಂತೆ, ನೋಡ್ತಾ ಇದ್ದಂತೆ ತಂದೆ ಮುಂದೆ 2 ಪುಟ್ಟ ಬಿಡ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇರುತ್ತಾ ಅಂತ. ಎಷ್ಟು ದಿನ ಅಂದ್ರೆ ಈ ಗ್ರಹಣ ಸಂಭವಿಸೋಕ್ಕೂ ಮುನ್ನ ಎಷ್ಟು ದಿನಗಳ ಕಾಲ ಇದರ ಪರಿಣಾಮ ಇರುತ್ತೆ, ಗ್ರಹಣ ಆದ ಬಳಿಕ ಎಷ್ಟು ದಿನಗಳ ಕಾಲ ಇದರ ಪರಿಣಾಮ ಇರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಾರಣ 15 ದಿನ 6 ತಿಂಗಳು ಇದರ ಪ್ರಭಾವ ಇರುತ್ತೆ ಅಂತ ಕೇಳ್ಪಡ್ತೀವಿ ಗುರುಗಳ. ನಿಜಾನ ಹಿಂಗೆ ಅಂತ? ಅಪಘಾತಗಳಲ್ಲಿ 2 ರೀತಿ ಅಪಘಾತ. ಒಂದು ಗೊತ್ತಿದ್ದು ಆಗೋ ಅಪಘಾತ, ಒಂದು ಗೊತ್ತಿಲ್ಲದೆ ಆಗೋ ಅಪಘಾತ ಅಂತ. ಗೊತ್ತಿದ್ದು ಆಗೋದಕ್ಕೆ ಆಕ್ಸಿಡೆಂಟ್ ಅಂತೀವ ನಾವು ಅಂತಂದ್ರೆ, ಆಕ್ಸಿಡೆಂಟ್ ಅನ್ನೋದೇ ಗೊತ್ತಿಲ್ಲದೆ ಹೆಂಗೋ ಆಗೋಗುತ್ತೆ. ಗೊತ್ತಿದ್ದು ಆಗೋ ಅಪಘಾತ, ಗೊತ್ತಿಲ್ಲದೆ ಆಗೋ ಅಂತ ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಎಡ್ತಾ ಇರ್ತದೆ. ಈಗ ನನಗೆ ಗೊತ್ತು ಮೇಲಿಂದ ಬಿದ್ದರೆ ಇದು ಏನು ಫೈರ್ ಹಾಕೊಂಡ್ರೆ ನಂಗೆ ತೊಂದರೆ ಆಗುತ್ತೆ ಅಂತ ಗೊತ್ತು, ಆದರೂ ಮಾಡ್ಕೋತೀವಿ. ಗೊತ್ತಿದ್ದು ಮಾಡ್ಕೊಳ್ತಕ್ಕಂಥ ಅಪಘಾತ, ಗೊತ್ತಿದ್ದು ಮಾಡ್ಕೊಂಥ ಅಪಘಾತಗಳು ಚಂದ್ರಗ್ರಹಣದ ಮೇಲೆ ಡಿಪೆಂಡ್ ಆಗ್ತದೆ. ಮನಸ್ಸು ಅವನಿಗೆ ಕೆಟ್ಟೋಗ್ತದೆ, ಅಂದ್ರೆ ಮನಸ್ಸು ಚಂಚಲ ಆಗ್ಬಿಡುತ್ತೆ ಚಂದ್ರಗ್ರಹಣ. ಇದು ಗೊತ್ತಿಲ್ಲದೆ ಆಗೋ ಅಪಘಾತ ಅಂತಂದ್ರೆ ಸೂರ್ಯನ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಕೂತಿದ್ದಾಗ ಇದ್ದಕ್ಕಿದ್ದಂಗೆ ಬೀಳ್ಬೋದು, ವೆಹಿಕಲಲ್ಲಿ ಬೀಳ್ಬೋದು. ವಿಶೇಷವಾಗಿ ಸ್ಪೆಷಲ್ವಾಗಿ ಅವರು ಏನಂತ, ಗ್ರಹಣ ಅಂದ್ರೆ ಪ್ರವಾಸ ಅಂತ ಹೇಳಿರೋದ್ರಿಂದ ಪ್ರವಾಸದ ಮಧ್ಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ಹಾಗಾಗಿ ಗೊತ್ತಿದ್ದು ಆಗೋ ಅಪಘಾತಕ್ಕಿಂತ ಗೊತ್ತಿಲ್ಲದೆ ಆಗುವಂಥ ಅಪಘಾತ ಇರೋದ್ರಿಂದ ಈ ಗ್ರಹಣದ ಎಫೆಕ್ಟು ಇದ್ದೇ ಇರ್ತದೆ. ಅದು ಯಾವ ರೀತಿ ಇರ್ತದೆ ಅಂದರೆ, ನೀವು ಹೇಳಿದಾಗೆ ಅಪಘಾತಗಳು ಯಾವ ರೀತಿ ಬೇಕಾದರೂ ಅಪಘಾತಗಳಾಗ್ಬೋದು. ಅಪಘಾತ ಅಂದರೆ ಗೊತ್ತಿಲ್ಲದೆ ಆಗೋ ಅಪಘಾತ ಯಾವ ಬೇಕಾದರೂ ಆಗ್ಬೋದು. ಆದರೆ ಆ ರೀತಿಯಾಗಿ ನಮ್ಮ ಜ್ಯೋತಿಷದಲ್ಲಿ ತೇಲಿಕೆ ಮಾತನ್ನು ಹೇಳ್ತಾ ಇಲ್ಲ. ಏನು ಕರೆಕ್ಟಾಗಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಪ್ರಯಾಣ, ವ್ಯಾಧಿ, ಮರಣ, ರಾಜಕೀಯ ಮಂಡಲದ ಮೇಲೆ ಇಂತಿಂಥ ಗೋತ್ರದವರೆಗೆ ಇಂತಿಂಥ ರಾಜ್ಯ ದೇಶಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಬರೆದಿರೋದ್ರಿಂದ ಎಲ್ಲರೂ ಕೂಡ ಏನು ಈ ಮನೆ ದೇವರಿಗೆ ನೀವು ಏನು ಊದ್ಬತ್ತಿ ಹಚ್ಚಿದ್ದೀರಲ್ಲ ಅಷ್ಟೇ ಮಾಡಬೇಕಾಗುತ್ತೆ. ಸ್ಪೆಷಲ್ಲಾಗಿ ಏನು ದೊಡ್ಡ ಹೋಮಕುಂಡಗಳಲ್ಲಿ ಮಾಡಬೇಕು ಅಂತೇನಿಲ್ಲ, ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ, ನೀವು ಭಾಗಿಯಾಗ್ಬೋದು. ಈಗೆಲ್ಲೋ ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಈಗ ಬ್ಯುಸಿ ಕಾಲ, ಎಲ್ಲರೂ ಮಾಡೋಕ್ಕಾಗಲ್ಲ, ಗ್ರಹಣ ನಡೀತಾ ಇದ್ದಾರೆ. ಈಗ ನಾವು ಕೂಡ ಇಲ್ಲಿ ಕೂತಿದ್ದೀವಿ, ನಾವು ಕೂಡ ಮಾಡೋಕ್ಕಾಗಲ್ಲ. ಸಂಜೆ ಆದರೂ ಮಾಡ್ಕೋಬೋದು ಅಂತೇಳಿ ಮನೆಗೆ ಹೋದಾಗ ಸಂಜೆ ಆದರೂ ಮಾಡೋದು ಹೆಲ್ಪ್ ಆಗುತ್ತೆ. ಬಟ್ ರಾಜಕೀಯ ಕ್ಷೇತ್ರದವರು ಅವರ ಅನುಯಾಯಿಗಳು ಹುಷಾರಾಗಿರ್ಬೇಕು ಅನ್ನೋದು